ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರುವಂತೆ ವಿಜಯ್ ಮಲ್ಯ ಒಂದು ಕಾಲದಲ್ಲಿ ಭಾರತದ ಅತ್ಯಂತ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್. ಆದ್ರೆ ಈಗ ಭಾರತದ ಬಹುದೊಡ್ಡ ಆರ್ಥಿಕ ಅಪರಾಧಿ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಬ್ಯಾಂಕಿನಿಂದ ಸಾಲ ಪಡೆದು ತೀರಿಸದೆ ದೇಶ ಬಿಟ್ಟು ಪರಾರಿಯಾದವ ಎಂದೆಲ್ಲ ಹೇಳಲಾಗ್ತದೆ. ಇದು ಸಾಲದು ಎಂಬಂತೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ವಿಜಯ್ ಮಲ್ಯಗೆ ಸಾಲ ನೀಡಿದ್ರಿಂದಲೇ ಆತ ದೇಶಕ್ಕೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಪರಾರಿಯಾದ ಎಂದು ಬಿಜೆಪಿ ನಾಯಕರು ಆರೋಪಿಸುತ್ತಲೇ ಬಂದಿದ್ದಾರೆ. ಆದ್ರೆ ಈಗ ಖುದ್ದು ವಿಜಯ್ ಮಲ್ಯ ತನ್ನ ಸಾಲ ಹಾಗೂ ಬಿಜೆಪಿ ನಾಯಕರೊಬ್ಬರ ಬಗ್ಗೆ ನೀಡಿರುವ ಹೇಳಿಕೆಯೊಂದು ಈಗ ಇಡೀ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ದಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದೆಲ್ಲ ಕರೆಸಿಕೊಳ್ತಿದ್ದ ವಿಜಯ್ ಮಲ್ಯ ಒಂದು ಕಾಲದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಬಂದ ವಿಜಯ್ ಮಲ್ಯ ಮದ್ಯದ ಒಂದು ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದವ. ಇಂತಹ ಬೃಹತ್ ಸಾಮ್ರಾಜ್ಯ ಕಟ್ಟಿದ ವಿಜಯ್ ಮಲ್ಯ ತನ್ನ ಸಾಮ್ರಾಜ್ಯವನ್ನ ಪತನಗೊಳಿಸಿದ್ದು ಹೇಗೆ? ಇದಕ್ಕಿದ್ದಂತೆ ಮಾಜಿ ಹಣಕಾಸು ಸಚಿವರ ಕುರಿತು ಈ ರೀತಿ ಹೇಳಿಕೆ ನೀಡಿದ್ದಾದ್ರೂ ಯಾಕೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಯುನೈಟೆಡ್ ಬ್ರಿವರೀಸ್ ಸಂಸ್ಥೆ ಮೂಲಕ ಮದ್ಯ ಲೋಕದ ದೊರೆ ಎನಿಸಿದ ಮಲ್ಯ ಲಿಕ್ಕರ್, ಕಾರ್ಪೊರೇಟ್, ಕ್ರೀಡೆ ಸೇರಿ ಬಹುತೇಕ ಕ್ಷೇತ್ರಗಳಲ್ಲಿ ಯಶಸ್ವಿ ಉದ್ಯಮಿ ಎನಿಸಿಕೊಂಡವ. ಅಷ್ಟೇ ಯಾಕೆ, ಇಂದು ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನ ಹೊಂದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾದವರು. ಫಾರ್ಮುಲಾ 1 ರೇಸಿಂಗ್ ತಂಡವೊಂದರ ಮಾಲೀಕನಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನ ಪಡೆದವ. ಇಂತಹ ಮಲ್ಯ ಯಾವಾಗ ಕಿಂಗ್ ಫಿಶರ್ ಏರ್ಲೈನ್ಸ್ ಎನ್ನುವ ವಿಮಾನಯಾನ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರೋ ಅಲ್ಲಿಂದ ಮುಂದೆ ವಿಜಯ್ ಮಲ್ಯನ ಹಣೆಬರಹವೇ ಬದಲಾಯಿತು. ಕಿಂಗ್ ಫಿಶರ್ ಏರ್ಲೈನ್ ನಷ್ಟಕ್ಕೆ ತಿರುಗಿದ ಪರಿಣಾಮ 2012ರಲ್ಲಿ ಕಾರ್ಯಾಚರಣೆ ನಿಲ್ಲಿಸಲಾಯಿತು. ಹೀಗಾಗಿ ಕಿಂಗ್ ಫಿಶರ್ ಏರ್ಲೈನ್ಸ್ಗಾಗಿ 9,000 ಕೋಟಿ ರು ಸಾಲ ನೀಡಿದ್ದ ಎಸ್ಬಿಐ ಬ್ಯಾಂಕ್, ಪಿಎನ್ಬಿ ಬ್ಯಾಂಕ್, ಐಡಿಬಿಐ ಬ್ಯಾಂಕ್ ಮತ್ತು 17 ಭಾರತೀಯ ಬ್ಯಾಂಕ್ಗಳು ಹಣ ಮರುಪಾವತಿಗಾಗಿ ಮಲ್ಯ ಹಿಂದೆ ಬಿದ್ದವು. ಸಿಬಿಐ ಇಡಿಯಿಂದ ತನಿಖೆ ಕೂಡ ಆರಂಭ ಆಯಿತು. ಮಲ್ಯನ ಮೇಲೆ ವಿವಿಧ ಕೇಸ್ಗಳು ಕೂಡ ದಾಖಲಾದವು. ಆದ್ರೆ ಕೊನೆಗೆ ವಿಜಯ್ ಮಲ್ಯ 2016ರ ಮಾರ್ಚ್ ತಿಂಗಳಲ್ಲಿ ದೇಶ ಬಿಟ್ಟು ಹೊರಗೆ ಹೋದ್ರು. ಆದ್ರೆ ಯಾವಾಗ ವಿಜಯ್ ಮಲ್ಯ ದೇಶದಿಂದ ಪರಾರಿ ಆದ್ರೋ ಆಗಿನಿಂದ ಅವರ ಕುರಿತು ಸಾಕಷ್ಟು ಮಾತುಗಳು ಕೇಳಿ ಬರ್ತಲೇ ಇವೆ. ಈಗ ತನ್ನ ಮೇಲಿರುವ ಆರೋಪಗಳ ಕುರಿತು ಮಾತನಾಡಿರೋ ಮಲ್ಯ, ನಾನು ದೇಶ ಬಿಟ್ಟು ಬರುವಾಗ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರಿಗೆ ಹೇಳಿದ್ದೆ ಅಂತ ಹೇಳೋ ಮೂಲಕ ನಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ ಅಂತ ಪ್ರಧಾನಿ ಮೋದಿ ಸಾಹೇಬ್ರು ಹೇಳ್ತಿದ್ದ ಡೈಲಾಗ್ಗೆ ಕೌಂಟರ್ ಕೊಡುವುದರ ಜೊತೆಗೆ ತನ್ನನ್ನ ಆರ್ಥಿಕ ಅಪರಾಧಿ ಎಂದು ಅವನಿಂದ ಹಣ ವಸೂಲಿ ಮಾಡ್ತೀವಿ ಅಂತ ಸದಾ ಹೇಳಿಕೆ ನೀಡ್ತಾ ಇದ್ದ ಬಿಜೆಪಿ ನಾಯಕರಿಗೂ ಪಂಚ್ ಕೊಟ್ಟಿದ್ದಾನೆ. ಯೂಟ್ಯೂಬರ್ ರಾಜ್ ಶಮಾನಿ ಎಂಬುವವರ ಜೊತೆಗಿನ ಪಾಡ್ಕಾಸ್ಟ್ ಮಾತುಕತೆ ವೇಳೆ ವಿಜಯ್ ಮಲ್ಯ ಅವರು ಈ ವಿಚಾರ ಬಹಿರಂಗಪಡಿಸಿದ್ದಾರೆ. ನಾನು 2016ರಲ್ಲಿ ಭಾರತ ಬಿಡುವ ಮುನ್ನ ಅಂದಿನ ಬಿಜೆಪಿ ನಾಯಕ ಹಾಗೂ ಕೇಂದ್ರ ವಿತ್ತ ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರಿಗೆ ಹೇಳಿದ್ದೆ. ಅಲ್ಲದೆ ಅವರಿಗೆ ನಾನು ಜೆನೆವಾಗೆ ಆರ್ಥಿಕ ಸಭೆಯೊಂದರಲ್ಲಿ ಭಾಗಿಯಾಗಲು ಹೋಗ್ತಾ ಇದ್ದೇನೆ ಅಂತ ಅವರ ಕಚೇರಿಗೆ ಹೋಗಿ ಅವರನ್ನ ಭೇಟಿಯಾಗಿ ಚಹಾ ಕುಡಿಯುತ್ತಾ ಹೇಳಿ ಬಂದಿದ್ದೆ. ಹಾಗೂ ಮರಳಿ ಬಂದು ಸಾಲ ತೀರಿಸಲಿದ್ದೇನೆ. ನಾನು ಭಾರತ ಬಿಡುತ್ತಿರುವ ಸುದ್ದಿ ಕೂಡ ಸುಳ್ಳು ಅಂತ ಅವರಿಗೆ ತಿಳಿಸಿದ್ದೆ. ಆದ್ರೆ ನಾನು ದೇಶದಿಂದ ಹೋಗ್ತಾ ಇದ್ದಂತೆ ಮಾಧ್ಯಮಗಳಲ್ಲಿ ದೇಶ ಬಿಟ್ಟು ಪರಾರಿಯಾಗಿದ್ದೇನೆ ಎಂಬ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಯಿತು ಅಂತ ಮಲ್ಯ ಹೇಳಿದ್ದಾರೆ. ಇನ್ನು ಅರುಣ್ ಜೇಟ್ಲಿ ಮೊದಲು ಮಲ್ಯರನ್ನ ನಾನು ಭೇಟಿಯಾಗಿಲ್ಲ ಅಂತ ನಿರಾಕರಿಸಿದ್ರು. ಆದ್ರೆ ನನ್ನ ಜೇಟ್ಲಿ ಭೇಟಿಯನ್ನ ಕಾಂಗ್ರೆಸ್ ಸಂಸದರೊಬ್ರು ನೋಡಿದ್ರು. ಹೀಗಾಗಿ ನಂತರ ಜೇಟ್ಲಿ ಅವರು ಮಲ್ಯರನ್ನ ಭೇಟಿ ಮಾಡಿದ್ದು ನಿಜ ಅಂತ ಒಪ್ಪಿಕೊಂಡ್ರು ಎಂಬ ಸತ್ಯವನ್ನ ಪಾಡ್ಕಾಸ್ಟ್ ನಲ್ಲಿ ಮಲ್ಯ ಬಿಚ್ಚಿಟ್ಟಿದ್ದಾರೆ. ಇನ್ನು ವಿಜಯ್ ಮಲ್ಯ ಹೇಳುವಂತೆ ಅವರ ಸಾಲ ಇದ್ದಿದ್ದು ಕೇವಲ 6,200 ಕೋಟಿ ರು. ಆದ್ರೆ 14,000 ಕೋಟಿಗೂ ಅಧಿಕ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಹೀಗಿದ್ದಾಗಲೂ ನನ್ನನ್ನ ಆರ್ಥಿಕ ಅಪರಾಧಿ ಅಂತೆಲ್ಲ ಕರೆಯಲಾಗ್ತಿದೆ ಎಂಬ ಸ್ಫೋಟಕ ಹೇಳಿಕೆಯನ್ನ ಮಲ್ಯ ನೀಡಿದ್ದಾರೆ. ಹೀಗಾಗಿ ವಿಜಯ್ ಮಲ್ಯ ಅವರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿವೆ. ಅದರಲ್ಲೂ ವಿಜಯ್ ಮಲ್ಯಗೆ ಆರ್ಥಿಕ ನೆರವು ನೀಡಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ಹಾಗೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಆತ ದಿವಾಳಿಯಾಗಿದ್ದ ಅಂತೆಲ್ಲ ಇಷ್ಟು ದಿನ ಬೊಬ್ಬೆ ಹಾಕ್ತಿದ್ದ ಬಿಜೆಪಿ ನಾಯಕರನ್ನ ಸೈಲೆಂಟ್ ಆಗುವಂತೆ ಮಾಡಿದೆ. ಒಟ್ಟಾರೆ ಸತತ 9 ವರ್ಷಗಳಿಗೂ ಅಧಿಕ ಕಾಲ ಮೌನವಾಗಿದ್ದ ಮಲ್ಯ ಇದಕ್ಕಿದ್ದಂತೆ ಮೌನ ಮುರಿದಿದ್ದಾದ್ರೂ ಯಾಕೆ? ನಿಜವಾಗಿಯೂ ಮಲ್ಯನ ಸಾಲ ಕೇವಲ 6,200 ಕೋಟಿ ರು ಮಾತ್ರನಾ? ಹಾಗಿದ್ರೆ ಬಿಜೆಪಿ ಸರ್ಕಾರ ವಿಜಯ್ ಮಲ್ಯರಿಂದ 14,000 ಕೋಟಿಗೂ ಅಧಿಕ ಹಣವನ್ನ ವಶಪಡಿಸಿಕೊಂಡಿದ್ದಾದ್ರೂ ಯಾಕೆ?
ಇದಕ್ಕೆ ಯಾಕೆ ಸ್ಪಷ್ಟ ದಾಖಲೆಗಳನ್ನ ಸರ್ಕಾರ ಇದುವರೆಗೂ ಬಿಡುಗಡೆ ಮಾಡಿಲ್ಲ? I never said I went to Mr. Jaitley's office, sat in front of him, had tea with him. All I said is I told the finance minister while leaving, I'm going to London, I have to go to Geneva for a meeting, I'll be back. Please tell the banks to sit across the table and settle with me. How long does this take? This one sentence. ಹಾಗೂ ವಿಜಯ್ ಮಲ್ಯನ ಈ ಹೇಳಿಕೆಯನ್ನ ಬಿಜೆಪಿ ನಾಯಕರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಶೀಘ್ರವೇ ಕಾಲ ಉತ್ತರ ನೀಡಬೇಕಿದೆ.